ಬಗೆ ಬಗೆಯಾದಂಥ ತರಕಾರಿ ಮಾಡಲಿಕ್ಕೆ ಅರ್ಧ ಗಂಟೆ ಸಮಯ. ಒಂದು ಹೆಲ್ದಿಯಾಗಿರುವಂತಹ ಸೂಪ್. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಹೆಲ್ದಿಯಾದ ಸೂಪ್ನ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೂಪ್ ಅಂದ ಕೂಡಲೇ ನೀವು ಹೋಟೆಲಲ್ಲಿ ಸಿಗುವಂತಹ ಸೂಪ್ ಅಂತ ಅನ್ಕೋಬೋದು, ಬಟ್ ಖಂಡಿತವಾಗ್ಲೂ ಅದಲ್ಲ. ನಾನು ಕೊಡ್ತಿರುವಂಥ ಈ ಸೂಪ್ ನಮ್ಮ ದೇಹಕ್ಕೆ ಆದಷ್ಟು ಶಕ್ತಿಯನ್ನು ಕೊಡುವಂಥ ಒಂದು ಸೂಪ್. ಹಾಗಾಗಿ ನಾನು ಮೊದಲೇ ಹೇಳ್ತಾ ಇದ್ದೀನಿ, ನೀವು ವಿಡಿಯೋನ ಏನಾದರೂ ಸ್ಕಿಪ್ ಮಾಡಿದರೆ ಖಂಡಿತವಾಗ್ಲೂ ನೀವು ತುಂಬಾ ಮಿಸ್ ಮಾಡ್ಕೋತೀರಾ. ಸೊ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಸೂಪ್ನ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ. ಇದನ್ನು ಮಾಡಿದ್ಯಾರು ಅಂದರೆ ನಮ್ಮ ಮನೇಲಿ ಮಾಡ್ತಾ ಇರೋದು ಯಾರು, ಯಾಕಂದರೆ ನಾನಂತೂ ಅಲ್ಲ, ಯಾರು ಮಾಡ್ತಾ ಇರೋದು, ಹೇಗೆ ಮಾಡ್ತಾರೆ, ಇದರಿಂದ ಆಗುವಂಥ ಹೆಲ್ತ್ ಬೆನಿಫಿಟ್ಸ್ ಏನು, ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಕಲರ್ಫುಲ್ ವೇ ಆಲ್ ಇನ್ ಒನ್. ನಿಮ್ಮ ಸ್ಕ್ರೀನ್ ಮೇಲಿರೋದು ದಿವ್ಯಾ ವಿತ್ ಕಲರ್ಫುಲ್ ವಿಡಿಯೋ. ನಾನು ಹೇಳಿದ ಹಾಗೆ ಈ ಸೂಪನ್ನು ಮಾಡ್ತಾ ಇರೋದು ನಾನಲ್ಲ, ನಮ್ಮ ಅತ್ತೆಯವರು ಮಾಡ್ತಾ ಇರೋದು. ಇದೊಂದು ತರಕಾರಿ ಸೂಪ್ ಆಗಿರೋದ್ರಿಂದ ಅವರೇ ಸ್ವತಃ ತರಕಾರಿ ಅಂಗಡಿಗೆ ಹೋಗ್ಬಿಟ್ಟು ಅದಕ್ಕೆ ಏನೇನು ಬೇಕು ಎಲ್ಲ ತರಕಾರಿಗಳನ್ನ ತಂದು ಅವರೇ ಎಲ್ಲನೂ ಅವರೇ ಮಾಡೋದು. ನಾನು ಬರೀ ವಿಡಿಯೋವನ್ನು ಮಾತ್ರ ಮಾಡಿರೋದು. ಅವರು ಕ್ಯಾಮ್ರಾ ಮುಂದೆ ಬರಲಿಕ್ಕೆ ಇಷ್ಟಪಡದೆ ಇರೋದ್ರಿಂದ ನಾನು ಅವ್ರ ಹತ್ರ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ವಿಡಿಯೋವನ್ನು ಮಾಡಲಿಕ್ಕೆ ಕೂಡ ಅವರೇ ಹೇಳಿದ್ದು, ಯಾಕಂದರೆ ಈ ಸೂಪ್ನ ಹೆಲ್ತ್ ಬೆನಿಫಿಟ್ಸ್ ಎಲ್ಲರಿಗೂ ಸಿಗಲಿ ಅನ್ನೋದು ಅವರ ಉದ್ದೇಶ. ಯಾಕಂದರೆ ಈ ಸೂಪ್ನಲ್ಲಿ ಅಷ್ಟೊಂದು ಎನರ್ಜಿ, ಅಷ್ಟೊಂದು ಆರೋಗ್ಯ ಇದೆ ಅಂತ ಹೇಳ್ಬೋದು. ಇದು ಒಂದು ದೇಶೀಯ ತರಕಾರಿ ಸೂಪ್ ಅಂತ ಹೇಳ್ಬೋದು. ಯಾಕಂದರೆ ಇಂಗ್ಲೀಷ್ ತರಕಾರಿ ಅನ್ಸ್ಕೊಳ್ಳುವಂತಹ ಕ್ಯಾರೆಟ್, ಬೀಟ್ರೂಟ್, ಕ್ಯಾಬೇಜ್ ಈ ಥರದ್ದೆಲ್ಲ ಯೂಸ್ ಮಾಡದೆ ಬರೀ ನಮ್ಮ ದೇಶದಲ್ಲಿ ಬೆಳೆಯುವಂತಹ ತರಕಾರಿಗಳನ್ನ ಮಾತ್ರ ಯೂಸ್ ಮಾಡಿಕೊಂಡು ಈ ಸೂಪನ್ನು ತಯಾರು ಮಾಡ್ತಾರೆ. ಇದರಲ್ಲಿ ತುಂಬಾ ಆರೋಗ್ಯ ಇದೆ. ಈ ಸೂಪ್ನ ಇವಾಗ ನಮ್ಮ ಅತ್ತೆಯವರು ಹೇಗೆ ಮಾಡ್ತಾರೆ ಅಂತ ನೋಡೋಣ. ಬೆಳಗ್ಗೆ ಮುಂಚೆ ಎದ್ದು ಕೂಡಲೇ ಖಾಲಿ ಹೊಟ್ಟೆಲಿ ಈ ಸೂಪ್ನ ಕುಡಿಬೇಕು. ಹಾಗಾಗಿ ಅವರು ಬೆಳಗ್ಗೆ ಎದ್ದು ಕೂಡಲೇ ಫಸ್ಟ್ ಮಾಡುವಂಥ ಕೆಲಸ ಇದೆ ಸೂಪ್ ಮಾಡೋದು. ಸೊ ಬನ್ನಿ, ನಾನು ಅವರು ಹೇಗೆ ಮಾಡ್ತಾರೆ ಅಂತ ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ. ಯಾವ್ದ್ಯಾವ್ದು ಎಷ್ಟೆಷ್ಟು ಹಾಕ್ತಾರೆ, ಹೇಗೆ ಮಾಡ್ತಾರೆ ಎಲ್ಲವನ್ನ ಇವಾಗ ನೀವು ನೋಡ್ಬೋದು. ಮೊದಲಿಗೆ ನಾವು ಈ ಸೂಪ್ನ ಮಾಡಲಿಕ್ಕೆ ನಮ್ಮ ಅತ್ತೆಯವರು ಯಾವ್ಯಾವ ತರಕಾರಿಯನ್ನು ಬಳಸ್ತಾರೆ, ಅದ್ರ ಜೊತೆಗೆ ಬೇರೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾರೆ ಅಂತ ನೋಡೋಣ. ಬಳಸಿರುವಂಥ ತರಕಾರಿಗಳು ಪಡವಲಕಾಯಿ, ಹೀರೆಕಾಯಿ, ಸೋರೆಕಾಯಿ, ಬೆಂಡೆಕಾಯಿ, ನುಗ್ಗೆಕಾಯಿ, ಗೋರೆಕಾಯಿ, ಮೂಲಂಗಿ ಮತ್ತು ಸೀಮೆ ಬದನೆಕಾಯಿ. ಇಲ್ಲಿ ಒಟ್ಟು 9 ಬಗೆಯ ತರಕಾರಿಗಳನ್ನ ಬಳಸ್ತಾ ಇದ್ದಾರೆ. ನೆಕ್ಸ್ಟು ಅದ್ರ ಜೊತೆಗೆ ಟೊಮ್ಯಾಟೊ, ಶುಂಠಿ, ಒಂದು ಇಡೀ ಬೆಳ್ಳುಳ್ಳಿ, ಒಂದು 5ರಿಂದ 6 ಎಳೆಯಾಗುವಷ್ಟು ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಾಗೆ ಒಂದಷ್ಟು ಪುದೀನ, ಇದಿಷ್ಟನ್ನು ಯೂಸ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅರ್ಧ ಸ್ಪೂನಷ್ಟು ಪೆಪ್ಪರ್, ಜೀರಿಗೆ, ಇಂಗು ಮತ್ತು ಅರಿಶಿನ 1/4 ಸ್ಪೂನಷ್ಟು ಉಪಯೋಗಿಸ್ತಾ ಇದ್ದಾರೆ. ಆಮೇಲೆ 1 ಲೀಟ್ರಷ್ಟು ನೀರನ್ನು ತಗೊಂಡಿದ್ದಾರೆ. ಇವಾಗ ಇದಿಷ್ಟು ಏನೇನು ತೋರಿಸಿದೆ, ಇದಿಷ್ಟು ಸೂಪ್ ಮಾಡಲಿಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು ಎಲ್ಲನೂ ಇವಾಗ ರೆಡಿ ಇದೆ. ನೆಕ್ಸ್ಟ್ ಹೇಗೆ ಮಾಡ್ತಾರೆ ನೋಡೋಣ. ಮೊದಲಿಗೆ ಎಲ್ಲ ತರಕಾರಿನ ನೀಟಾಗಿ ತೊಳೆದಿಟ್ಕೊಳ್ಬೇಕು. ಯಾವುದ್ರದ್ದು ಸಿಪ್ಪೆ ಎಲ್ಲ ತೆಗೆಯೋ ಅವಶ್ಯಕತೆ ಇಲ್ಲ. ತೊಳೆದ್ಬಿಟ್ಟು ಡೈರೆಕ್ಟಾಗಿ ಹಾಗೆ ಅದನ್ನು ತುಂಡಾಗಿ ಕತ್ತರಿಸ್ಬಿಟ್ಟು, ತುಂಬ ಚಿಕ್ಕದಾಗೂ ಅಲ್ಲ ದೊಡ್ಡದಾಗೂ ಅಲ್ಲ, ಮೀಡಿಯಮ್ ಆಗಿ ಒಂದಷ್ಟು ತುಂಡಾಗಿ ಕತ್ತರಿಸಿಟ್ಕೊಂಡ್ರೆ ಸಾಕು. ಇವಾಗ ನಮ್ಮ ಅತ್ತೆಯವರು ಎಲ್ಲವನ್ನು ಇವಾಗ ಕಟ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ತೊಗೊಂಡಿರೋ ಎಲ್ಲ ತರಕಾರಿಗಳು 100ರಿಂದ 150 ಗ್ರಾಮಷ್ಟು ಇರ್ಬೋದು. ಇದೇ ಪ್ರಮಾಣದಲ್ಲಿ ತೊಗೊಂಡ್ರೆ ಸಾಕು. ನಮ್ಮ ಅತ್ತೆಯವರು ಇವಾಗ 4 ಜನಕ್ಕೆ ಸೂಪ್ ಮಾಡ್ತಾ ಇರೋದು. 1 ಲೀಟ್ರಷ್ಟು ನೀರನ್ನು ತೊಗೊಂಡಿದ್ದಾರೆ. ಸೂಪ್ ರೆಡಿ ಆದಮೇಲೆ ಇದು ಎಷ್ಟು ಪ್ರಮಾಣಕ್ಕೆ ಇಳಿದಿರುತ್ತೆ, ನೀರು ಎಷ್ಟು ಪ್ರಮಾಣಕ್ಕೆ ಇಳಿದಿರುತ್ತೆ ಅಂತ ನೀವು ನೋಡ್ಬೋದು. ಈ ತರಕಾರಿಗಳ ಜೊತೆ ನೀವು ಬಾಳೆ ದಿಂಡನ್ನು ಕೂಡ ಸೇರಿಸ್ಕೋಬೋದು. ಇದು ಕಿಡ್ನಿ ಸ್ಟೋನ್ಗೆ ಒಂದು ಒಳ್ಳೆಯ ರಾಮಬಾಣ. ಹಾಗೆ ಯಾವುದೇ ರೀತಿ ಸೊಪ್ಪನ್ನು ಕೂಡ ಬಳಸ್ಬೋದು. ಈಗ ಎಲ್ಲ ತರಕಾರಿಗಳನ್ನ ಕಟ್ ಮಾಡ್ಕೊಂಡಾಗಿದೆ. ಇನ್ನು ಹಾಗೆ ನಾವು ತೊಗೊಂಡಿದ್ದಂಥ ಒಂದು ಟೊಮೆಟೊ ಅದನ್ನು ಸಹ ಕಟ್ ಮಾಡ್ಕೋಬೇಕು. ಅದ್ರ ಜೊತೆ ಕರಿಬೇವು, ಕೊತ್ತಂಬರಿ, ಪುದೀನ ಇದೇನಿದೆ ಇದನ್ನು ಬಿಡಿಸ್ತಾ ಕೂರೋ ಅವಶ್ಯಕತೆ ಇಲ್ಲ.
ಹಾಗೆ ಅದನ್ನು ತೊಗೊಂಡು ನೀಟಾಗಿ ವಾಶ್ ಮಾಡಿಕೊಂಡ್ರೆ ಸಾಕು. ಅದರಲ್ಲಿ ಬೇರೆ ವೇಸ್ಟ್ ಏನಾದರೆ ಅದನ್ನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡು ಸುಮ್ಮನೆ ಹಾಗೆ ಕತ್ತರಿಸ್ದಂಗೆ ಮಾಡಿಬಿಟ್ಟು ಹಾಕ್ಬೋದು. ಇನ್ನು ಶುಂಠಿ ಬೆಳ್ಳುಳ್ಳಿ ಅದು ಸಹ ಸಿಪ್ಪೆಯನ್ನೆಲ್ಲ ತೆಗಿತಾ ಕೂರೋ ಅವಶ್ಯಕತೆ ಇಲ್ಲ. ಹಾಗೆ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಅದೆರಡನ್ನೂ ಚೆನ್ನಾಗಿ ಜಜ್ಕೋಬೇಕು. ನುಣ್ಣಗೆ ಮಾಡೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಜಜ್ಜಿದಂಗೆ ಮಾಡಿ ಹಾಕಿದರೆ ಸಾಕು. ಇನ್ನು ತೊಗೊಂಡಿದ್ದಂತಹ ಜೀರಿಗೆ ಮತ್ತು ಪೆಪ್ಪರು ಅದನ್ನು ಸಹ ಜಜ್ಕೋಬೇಕು. ನೈಸಾಗಿ ಮಿಕ್ಸಿನಲ್ಲಿ ಪುಡಿ ಮಾಡಿಕೊಡೋ ಅವಶ್ಯಕತೆ ಇಲ್ಲ, ಹಾಗೆ ತರಿಯಾಗಿ ಸುಮ್ಮನೆ ಕಲ್ಲಲ್ಲಿ ಜಜ್ಕೊಂಡ್ರೆ ಸಾಕು. ಈಗ ಎಲ್ಲನೂ ರೆಡಿಯಾಗಿದೆ. ಕಟ್ ಮಾಡಿಟ್ಕೊಂಡಂಥ ಎಲ್ಲ ತರಕಾರಿನ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೋಬೇಕು. ಟೊಮ್ಯಾಟೊ, ಪುದೀನ, ಕರಿಬೇವು, ಕೊತ್ತಂಬರಿ ಸೊಪ್ಪು ಎಲ್ಲ ಒಂದೇ ಸಲ ಹಾಕ್ಕೊಂಡ್ರೆ ಆಯಿತು. ಬೆಳ್ಳುಳ್ಳಿ, ಶುಂಠಿ ಎಲ್ಲವನ್ನು ಹಾಕಿದರೆ ನೋಡಿ ಈ ಪಾತ್ರೆ ಫುಲ್ಲಾಗಿದೆ. ಪುಡಿ ಮಾಡಿ ಇಟ್ಕೊಂಡಿದ್ದಂತಹ ಪೆಪ್ಪರು, ಜೀರಿಗೆ, ಅರಿಶಿನ, ಇಂಗು ಎಲ್ಲವನ್ನು ಹಾಕ್ಕೋಬೇಕು. ಕೊನೆಯದಾಗಿ 1 ಲೀಟ್ರ್ ನೀರು ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಸಹ ಹಾಕಬೇಕು. ಈಗ ನೀರನ್ನು ಹಾಕಿದಾಗ ನೀವು ಗಮನಿಸ್ಬೋದು ಪಾತ್ರೆ ಆಲ್ಮೋಸ್ಟ್ ಫುಲ್ಲಾಗಿದೆ ಅಲ್ವಾ. ಇದು ಬೆಂದಾದಮೇಲೆ ಯಾವ ಲೆವೆಲಿಗೆ ಬಂದಿರುತ್ತೆ ಅಂತ ನೀವು ಚೆಕ್ ಮಾಡ್ಬೋದು. ಈಗ ಇದನ್ನು ಕುದಿಲಿಕ್ಕೆ ಇಡಬೇಕು. ಸಮಯವನ್ನು ನೋಡಿಕೊಂಡ್ರೆ ಒಳ್ಳೆಯದು. ಒಂದು ಅರ್ಧ ಗಂಟೆ ಟೈಮು ಇದನ್ನ ಕುದಿಸ್ಬೇಕು. ಈ ರೀತಿಯಾದಂಥ ಉದ್ದ ಪಾತ್ರೆಯನ್ನು ತಗೊಂಡ್ರೆ ಸ್ವಲ್ಪ ಉಕ್ಕಿ ಬರಲ್ಲ, ಇಲ್ಲಿದ್ರೆ ತುಂಬಾ ಉಕ್ಕಿಬಿಡುತ್ತೆ. ಈಗ ತರಕಾರಿ ಎಲ್ಲ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದು ಹೀಗೆ ಕುದೀತಾ ಇರಲಿ, ಅರ್ಧ ಗಂಟೆ ಕುದಿಬೇಕು. ಅಷ್ಟರಲ್ಲಿ ನಾವು ಇನ್ನೊಂದಷ್ಟು ಮಾಹಿತಿಗಳನ್ನ ತಿಳ್ಕೊಂಬರೋಣ. ಈ ಸೂಪ್ ಹೇಗೆ ಕೆಲಸ ಮಾಡುತ್ತೆ ಅಂತ ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಒಬ್ಬ ವ್ಯಕ್ತಿ ಒಂದು 80 ವರ್ಷದ ಮೇಲ್ಪಟ್ಟಿರುವಂತಹ ವ್ಯಕ್ತಿ ಮಲಗಿದಲ್ಲಿಯೇ ಇರ್ತಾರೆ. ಅಂದರೆ ಒಬ್ಬರ ಸಹಾಯ ಪಡ್ಕೊಂಡು ಓಡಾಡ್ತಾರೆ. ಒಂದು ವಾಶ್ರೂಮ್ಗೆ ಹೋಗ್ಲಿಕ್ಕಾಗಲಿ, ಇನ್ನೊಂದಕ್ಕೆ ಹೋಗಲಿ, ಇನ್ನೊಬ್ಬರ ಸಹಾಯ ಬೇಕಾಗಿರುತ್ತೆ. ಅವರಿಗೆ ಎದ್ದು ಓಡಾಡ್ಲಿಕ್ಕೆ ಆಗಲ್ಲ, ಅವರ ಕೆಲಸನ ಅವರು ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಸೊ ಅಂಥ ಒಬ್ಬ ವ್ಯಕ್ತಿ ಈ ಸೂಪ್ನ ಕಂಟಿನ್ಯೂಸ್ ಆಗಿ ಕುಡಿದು ಹಂತವಾಗಿ ನಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕರೆಕ್ಟಾಗಿ 1 ವರ್ಷ ಆದ ನಂತರ, 1 ವರ್ಷದಿಂದ ಅವರು ಪ್ರತಿನಿತ್ಯ ಕುಡಿತಾ ಇರ್ತಾರೆ ಈ ಸೂಪ್ನ. 1 ವರ್ಷ ಆದಮೇಲೆ ಅವರು ಇವಾಗ 1 ಕಿಲೋಮೀಟರ್ ಅಷ್ಟು ದೂರ ಸ್ವತಃ ಯಾರ ಸಹಾಯ ಇಲ್ಲದೆ ಅವರೇ ನಡೆಯುವಂತೆ ಆಗಿದೆ. ಸೊ ಹಾಗಾದರೆ ಯೋಚನೆ ಮಾಡಿ ಈ ಸೂಪಲ್ಲಿ ಎಷ್ಟೊಂದು ಶಕ್ತಿ ಇದೆ ಅಲ್ವಾ. BP, ಶುಗರ್, ಹೊಟ್ಟೆ ಪ್ರಾಬ್ಲಮ್ಸು, ಗ್ಯಾಸ್ಟ್ರಿಕ್ಕು, ಕಿಡ್ನಿ ತೊಂದರೆ, ನರ ವೀಕ್ನೆಸ್ಸು, ಕಾಲು ನೋವು, ಮಂಡಿ ನೋವು, ಇನ್ನು ಎಲ್ಲ ರೀತಿ ತೊಂದರೆ ಇರುವಂಥವರು ಸಹ ಈ ಸೂಪ್ನ ಕುಡಿಬೋದು. ಅವರಿಗೆ ಇದು ರಾಮಬಾಣ ಅಂತ ಹೇಳ್ಬೋದು. ಬ್ಲಡ್ ಶುಗರ್ ಲೆವೆಲನ್ನು ಇದು ಕಂಟ್ರೋಲಲ್ಲಿ ಇಡೋದ್ರಿಂದ ಡಯಾಬಿಟಿಸ್ ಪೇಷಂಟ್ಗೆ ತುಂಬಾ ಒಳ್ಳೆಯದು. ಇದು ತುಂಬಾ ಕೆಲಸ ಮಾಡುತ್ತೆ ಅಂತ ಗೊತ್ತಾಗುತ್ತೆ ಇದರಿಂದ. ಸೊ ನೀವು ಕೂಡ ಅಷ್ಟೇ ಟ್ರೈ ಮಾಡಿ, ಈ ತರಕಾರಿಗಳನ್ನ ತಂದು ಮಾಡಿ. ಈ ತರಕಾರಿ ಎಲ್ಲ ಏನಿದೆ ನೀವು ಫ್ರೆಶ್ ಆಗೇ ತರಬೇಕು ಅಂತ ಇಲ್ಲ. ಈಗ ಒಂದು 2-3 ದಿನ ಆಗಿದ್ದ ತರಕಾರಿಗಳನ್ನ ಕಮ್ಮಿ ಬೆಲೆಗೆ ಕೊಡ್ತಾರಲ್ವ. ಸೊ ಅದನ್ನು ಕೂಡ ನೀವು ತೊಗೊಂಡು ಬಂದು ಫ್ರಿಜ್ಜಲ್ಲಿ ಇಟ್ಕೊಂಡು 2-3 ದಿನಕ್ಕೆ ಆಗುವಷ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನೀವು ದಿನ ಬೆಳಗ್ಗೆ ಎದ್ದ ಕೂಡಲೇ ಮಾಡ್ಕೊಳ್ಬೋದು. ಇಲ್ಲಿ ಎಳೆದಾದ ತರಕಾರಿನೇ ಬೇಕು ಅಂತ ಏನಿಲ್ಲ, ಅದು ಬಲ್ತೋಗಿದ್ರೂ ಪರವಾಗಿಲ್ಲ, ಆ ಥರ ತರಕಾರಿಯನ್ನು ತಂದು ಕೂಡ ನಾವು ಮಾಡ್ಕೋಬೋದು. ಅದರಲ್ಲಿ ನಾರಿನಂಶ ಎಲ್ಲ ಜಾಸ್ತಿ ಇರೋದ್ರಿಂದ ಅದು ಕೂಡ ಹೆಲ್ದಿಯಾಗಿರುತ್ತೆ. ಸೊ ಕಡಿಮೆ ಬೆಲೆಗೆ ಇಲ್ಲ ಮಾರ್ಕೆಟ್ಗಳಿಗೆ ಹೋದರೆ ಅಷ್ಟೇ, ಅಲ್ಲಿ ನಿಮಗೆ ಕಡಿಮೆ ಬೆಲೆಗೆ ತುಂಬಾ ತರಕಾರಿ ಸಿಗುತ್ತೆ. ಅದೆಲ್ಲವನ್ನು ನೀವು ತಂದಿಟ್ಕೊಂಡ್ರೆ 1 ವಾರಕ್ಕಾಗುವಷ್ಟು ತಂದಿಟ್ಕೊಂಡ್ರೆ ನೀವು ಈ ಸೂಪ್ನ ಮಾಡಿಬಿಟ್ಟು ಕುಡಿಬೋದು. ಇನ್ನು ಎಲ್ಲರೂ ಈ ಸೂಪ್ನ ಕುಡಿಬೋದು. ಯಾಕಂದರೆ ಇವಾಗ ತುಂಬ ಮಕ್ಕಳು ಏನು ಮಾಡ್ತಾರೆ, ತರಕಾರಿ ತಿನ್ನಲ್ಲ ಅಂತ ಹೇಳ್ತಾರಲ್ವ, ಅಂಥ ಮಕ್ಕಳಿಗೆ ಇದು ಒಳ್ಳೆ ಒಂದು ಬೆನಿಫಿಟ್. ಯಾಕಂದರೆ ತರಕಾರಿ ತಿನ್ನದೇ ಇರುವಂಥ ಮಕ್ಕಳಿಗೆ ಅಟ್ಲೀಸ್ಟ್ ಈ ತರಕಾರಿ ರಸವನ್ನು ಕೊಟ್ಟರೆ ಅದು ಅವರ ಬಾಡಿಗೆ ಸೇರುತ್ತೆ. ಸೊ ಹಾಗಾಗಿ ಯಾವ ಮಕ್ಕಳು ತರಕಾರಿ ನಮ್ಮ ಮನೇಲಿ ಆ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಶಿಜು ಎಲ್ಲ ತರಕಾರಿ ತಿಂತಾಳೆ, ಬಟ್ ಸ್ಟಿಲ್ ಈ ಸೂಪ್ ಅವಳು ಡೈಲಿ ಕುಡಿತಾಳೆ. ನಮ್ಮ ಮನೇಲಿ ಎಲ್ಲರೂ ಈ ಸೂಪ್ನ ಕುಡಿತೀವಿ. ಯಾಕಂದರೆ ಬೆಳಗ್ಗೆ ನಮ್ಮ ಅತ್ತೆ ಮಾಡಿ ಕೊಟ್ಬಿಡ್ತಾರೆ. ಸೊ ಹಾಗಾಗಿ ಎಲ್ಲರೂ ಕುಡಿದ್ಬಿಡ್ತೀವಿ. ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ. ಸೊ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಒಳ್ಳೆ ಸ್ಮೆಲ್ಲು ಮನೆ ತುಂಬ ಸ್ಪ್ರೆಡ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಅರ್ಧ ಗಂಟೆ ಆಗಿದೆ ನಾವಿಟ್ಟು.
ಚೆನ್ನಾಗಿ ಎಲ್ಲ ತರಕಾರಿನೂ ಬೆಂದಿರುತ್ತೆ, ಬೆಂದು ಅದರ ರಸ ಎಲ್ಲ ಇಳಿದಿರುತ್ತೆ. ನಾವು ಹಾಕಬೇಕಾದ್ರೆ ಇಷ್ಟು ಫುಲ್ ಇತ್ತಲ್ವ ನೋಡಿ, ಇವಾಗ ಎಷ್ಟು ಕೆಳಕ್ಕೆ ಹೋಗಿದೆ ಅದು. 1 ಲೀಟ್ರ್ ನೀರು 500 ml ಆಗೋವರೆಗೆ ನಾವು ಅದನ್ನ ಚೆನ್ನಾಗಿ ಕುದಿಸ್ಬೇಕು. ಕುದಿಸಿ ಎಲ್ಲ ಆದಮೇಲೆ ಕೊನೆಯದಾಗಿ ನಾವು ಇದನ್ನ ನೀಟಾಗಿ ಒಂದು ಪಾತ್ರೆಗೆ ಸೂಪ್ನೆಲ್ಲ ಬಸ್ಕೋಬೇಕು. ಈಗ ನೋಡಿ ಬಸ್ದಾದಮೇಲೆ ಇದು ಒಂದು ಅರ್ಧ ಲೀಟ್ರ್ ಪಾತ್ರೆ, ಕರೆಕ್ಟಾಗಿ ಅರ್ಧ ಲೀಟ್ರಷ್ಟು ಸೂಪ್ ಆಗಿದೆ. ಈಗ ಹೆಲ್ದಿಯಾಗಿರುವಂಥ ಸೂಪ್ ರೆಡಿಯಾಗಿದೆ. ಇದಕ್ಕೆ ಉಪ್ಪನ್ನು ಹಾಕಿಲ್ಲ, ನಮ್ಮ ಅತ್ತೆಯವರು ಹಾಗೆ ಕುಡಿತಾರೆ. ಯಾಕಂದರೆ ಅದು ತರಕಾರಿಲಿ ಇರುವಂಥ ಉಪ್ಪಿನಂಶನೇ ಅದರಲ್ಲಿ ಬಿಟ್ಟಿರುತ್ತೆ, ಅದೇ ಸಾಕಾಗುತ್ತೆ. ಬಟ್ ನಮಗೆ ಸ್ವಲ್ಪ ಉಪ್ಪು ಕಮ್ಮಿ ಅನಿಸುತ್ತಲ್ವ, ಹಾಗಾಗಿ ನಾವು ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡು ಕುಡಿತೀವಿ. ತುಂಬಾ ಟೇಸ್ಟಿಯಾಗಿರುತ್ತೆ. ತರಕಾರಿಯಲ್ಲಿರುವಂಥ ಎಲ್ಲ ರಸ ಅದರಲ್ಲಿ ಇಳಿದಿರೋದ್ರಿಂದ ಇದು ನಮ್ಮ ಬಾಡಿಗೆ ಒಳ್ಳೆ ಎನರ್ಜಿಯನ್ನು ಕೊಡುತ್ತೆ. ಸೊ ಹಾಗಾಗಿ ಮತ್ತೆ ಹೇಳ್ತಾ ಇದ್ದೀನಿ, ಎಲ್ಲರೂ ಇದನ್ನ ಮಾಡಿ ಡೈಲಿ ಕುಡೀರಿ. ಬೆಳಗ್ಗೆ ಕುಡಿಬೋದು, ಉಳಿದ್ರೆ ಮತ್ತೆ ಇಟ್ಕೊಂಡು ಸಂಜೆ ಸಹ ಕುಡಿಬೋದು. ಸೊ ಕುಡಿದ್ಬಿಟ್ಟು ಹೆಲ್ದಿ ಆಗಿರಿ ಅಂತ ಹೇಳ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಲಿಕ್ಕಂತೂ ಖಂಡಿತವಾಗ್ಲೂ ಮರಿಬೇಡಿ. ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರೂ ಹೆಲ್ದಿಯಾಗಿರಲಿ. ಸೊ ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ. ಅಲ್ಲಿವರೆಗೆ ಬಾಯ್.